ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಲ್ಲಿ P1 ಹುದ್ದೆಗಳಿಗೆ ಆದೇಶ ಜಾರಿಕಾರರು, ಟೈಪಿಸ್ಟ್, ಕಾಪಿ ಟೈಪಿಸ್ಟ್ ಹಾಗೂ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಇದರ ನೋಟಿಫಿಕೇಶನ್ನ ಫುಲ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಜುಲೈ 1, 2026ರಂದು ಸಿಟಿ ಸಿವಿಲ್ ಕೋಡ್ ಬೆಂಗಳೂರು ಇಲ್ಲೂ ಕೂಡ ಸಾಕಷ್ಟು P1 ಹುದ್ದೆಗಳು, ಆದೇಶ ಜಾರಿಕಾರಿ ಹಾಗೂ ಚಾಲಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದರ ನೋಟಿಫಿಕೇಶನ್ ಫುಲ್ ಡೀಟೇಲ್ಸನ್ನು ವಿಡಿಯೋ ಮಾಡಿ ನಾನು ಆಲ್ರೆಡಿ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಭ್ಯರ್ಥಿಗಳು ನೋಡ್ಬೋದಾಗಿರ್ತದೆ. ಹಾಗೂ ಅರ್ಜಿ ಪ್ರಾರಂಭವಾದ ನಂತರ ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಮಾಹಿತಿ ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರೆದಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಎಲ್ಲ ಹುದ್ದೆಗಳ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ P1 ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 29/6/2026ರಿಂದ 28/7/2026ಕ್ಕೆ ಕೊನೆಗೊಳ್ಳಲಿದೆ. ರಾತ್ರಿ 11:59ಕ್ಕೆ ಅಂದೇ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋಕ್ಕೂ ಕೂಡ ಕಂಪ್ಲೀಟ್ ಆಗುತ್ತೆ. ಅವತ್ತೇ ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ. ವೆಬ್ಸೈಟ್ ಬಂದು https://chikkamaluru.dcode.gov.in ಈ ವೆಬ್ಸೈಟನ್ನು ವಿಸಿಟ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಒಟ್ಟು ಹುದ್ದೆಗಳು ಬಂದು 47 ಹುದ್ದೆಗಳು. ವೇತನ ಶ್ರೇಣಿ ಸಂಬಳ ಬರೋದಾದರೆ ಬೇಸಿಕ್ 27,000 ಇರುತ್ತೆ. ಹಾಗೂ ಅಂತಿಮವಾಗಿ 46,675 ಮತ್ತು ಇತರೆ ಭತ್ಯೆಗಳು ಕೂಡ ಸಿಗಲಿದೆ. ಇನ್ನು ಹುದ್ದೆಗಳ ವರ್ಗೀಕರಣ ಬರೋದಾದರೆ ಸಾಮಾನ್ಯ ವರ್ಗದವರಿಗೆ ಒಟ್ಟು 23 ಹುದ್ದೆಗಳಿದ್ದಾವೆ. ಹಾಗೆ ಹೆಚ್ಚಾಗಿ ಈ ಬಾರಿ ಅಂಗವಿಕಲರಿಗೆ ಹೆಚ್ಚಾಗಿ ವರ್ಗೀಕರಣ ಮಾಡಲಾಗಿದೆ. ಹೆಚ್ಚು ಹುದ್ದೆಗಳಿದ್ದಾವೆ. ಹಾಗೂ ಮಾಜಿ ಸೈನಿಕರಿಗೂ ಕೂಡ ಇದೆ. ಯೋಜನಾ ನಿರಾಶ್ರಿತರು, ಮಹಿಳೆಯರು, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಎಲ್ಲರಿಗೂ ಕೂಡ ಇದೆ. ಹೆಚ್ಚಾಗಿ ಈ ಬಾರಿ ಅಂಗವಿಕಲರಿಗೆ ನೀಡಲಾಗಿದೆ. ಹಾಗೂ ಈ ಸ್ಟಾರ್ ಸಿಂಬಲ್ ಇರೋದೆಲ್ಲ ಅಂಗವಿಕಲರಿಗೆ ಅನ್ನೋ ಮಾಹಿತಿ ಇದೆ. ಇನ್ನು 23 ಹುದ್ದೆಗಳು ಜನರಲ್ ಹುದ್ದೆಗಳು. ಹೆಚ್ಚಾಗಿ ಕ್ಯಾಟಗರಿ 1 ಬೇರೆ ಯಾವುದೇ ಕ್ಯಾಟಗರಿಗೂ ಕೂಡ ತುಂಬ ಕಮ್ಮಿ ಇರೋ ಕಾರಣ ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿಗೆ ಕೂಡ ಅಪ್ಲೈ ಮಾಡ್ಬೋದಾಗಿರ್ತದೆ. ಪ್ರತಿಯೊಬ್ಬರು ಕೂಡ ಜನರಲ್ ಕ್ಯಾಟಗರಿಗೆ ಅನ್ವಯಿಸುತ್ತೆ. ನಿಮ್ಮ ಕ್ಯಾಟಗರಿಯಲ್ಲಿರೋ ಪೋಸ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಜನರಲ್ ಕ್ಯಾಟಗರಿಯಲ್ಲಿ ಏನಿರುತ್ತೋ ಅದು ಕೂಡ ನಿಮಗೆ ರಿಸರ್ವೇಷನ್ ಅನ್ವಯಿಸುತ್ತೆ. ಮೊದಲಿಗೆ ಮಹಿಳೆಯರಿಗೆ 8 ಹುದ್ದೆಗಳಿದ್ದಾವೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ 6, ಕನ್ನಡ ಮಾಧ್ಯಮಕ್ಕೆ 2, ಅಂಗವಿಕಲರಿಗೆ 1, ಮಾಜಿ ಸೈನಿಕರಿಗೆ 2, ಯೋಜನಾ ನಿರಾಶ್ರಿತರಿಗೆ 1 ಹಾಗೂ ಇತರರಿಗೆ 3 ಹುದ್ದೆಗಳಿದ್ದಾವೆ. ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಅವರಿಗೆ 3 ಹುದ್ದೆಗಳಿದ್ದಾವೆ. ಮಹಿಳೆಯರಿಗೆ 2, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಹಾಗೂ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಅವರಿಗೆ ಒಟ್ಟು 2 ಹುದ್ದೆಗಳಿದ್ದಾವೆ. ಅದು ಮಹಿಳೆಯರಿಗೆ ಮೀಸಲಾಗಿದೆ. ಹಾಗೂ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ 2 ಹುದ್ದೆಗಳಿದ್ದಾವೆ. ಅದು ಕೂಡ ಮಹಿಳೆಯರಿಗೆ ಮೀಸಲಾಗಿದೆ. ಹಾಗೂ ಪರಿಶಿಷ್ಟ ಪಂಗಡ ಒಟ್ಟು 2 ಹುದ್ದೆಗಳಿದ್ದಾವೆ. ಒಂದು ಗ್ರಾಮೀಣ ಅಭ್ಯರ್ಥಿಗಳಿಗೆ, ಇನ್ನೊಂದು ಅಂಗವಿಕಲರಿಗೆ. ಇನ್ನು ಪ್ರವರ್ಗ 1 ಕ್ಯಾಟಗರಿ 1 ಅವರಿಗೆ 2 ಹುದ್ದೆಗಳಿದ್ದು, ಒಂದು ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಒಂದಿದೆ. ಇನ್ನು ಕ್ಯಾಟಗರಿ 2A 7 ಹುದ್ದೆಗಳಿದ್ದು, 3 ಹುದ್ದೆಗಳು ಮಹಿಳೆಯರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 3 ಹಾಗೂ ಕನ್ನಡ ಮಾಧ್ಯಮದವರಿಗೆ 1 ಹುದ್ದೆ ಇದೆ. ಇನ್ನು ಪ್ರವರ್ಗ 2B ಒಟ್ಟು 1 ಹುದ್ದೆಗಳಿದ್ದು, ಅಂಗವಿಕಲರಿಗೆ ಮೀಸಲಾಗಿದೆ. ಇನ್ನು ಪ್ರವರ್ಗ 3A ಒಟ್ಟು 2 ಹುದ್ದೆಗಳಿದ್ದು, 1 ಹುದ್ದೆ ಬಂದು ಅಂಗವಿಕಲರಿಗೆ, 1 ಹುದ್ದೆ ಗ್ರಾಮೀಣ ಅಭ್ಯರ್ಥಿಗಳಿಗೆ. ಹಾಗೂ 3Bಯಲ್ಲಿ 3 ಹುದ್ದೆಗಳಿದ್ದು, ಅದು ಮಹಿಳೆಯರಿಗೆ 1 ಹುದ್ದೆ, ಗ್ರಾಮೀಣದವರಿಗೆ 1 ಹುದ್ದೆ, ಅಂಗವಿಕಲರಿಗೆ 1 ಹುದ್ದೆ. ಒಟ್ಟು 47 ಹುದ್ದೆಗಳಿದ್ದಾವೆ. ಮಾಜಿ ಸೈನಿಕರಿಗೂ ಕೂಡ ಇದೆ. ಅಂಗವಿಕಲರಿಗೆ ಹೆಚ್ಚು ಹುದ್ದೆಗಳಿದ್ದಾವೆ. ಇನ್ನು ಡೀಟೇಲ್ಸ್ ಬರೋದಾದರೆ, ವಿದ್ಯಾರ್ಹತೆ ಬರೋದಾದರೆ SLC ಅಥವಾ ತತ್ಸಮಾನ ಪರೀಕ್ಷೆಯನ್ನು ಓದಿರಬೇಕಾಗತ್ತೆ. ಹಾಗೂ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು P1 ಹುದ್ದೆಗಳಿಗೆ ಕಂಪಲ್ಸರಿ ಆಗಿರುತ್ತದೆ. ವಯೋಮಿತಿಗೆ ಬರೋದಾದರೆ 18 ವರ್ಷ ತುಂಬಿರಬೇಕು. ಹಾಗೂ ಸಾಮಾನ್ಯ ವರ್ಗದವರು 40 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು 2A, 2B, 3A, 3B ಅವರು 43 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅವರು 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಹೇಗೆ ನೇಮಕಾತಿ ಇರೋದನ್ನೋದಾದರೆ SLC ಅಂಕಪಟ್ಟಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಹೇಗೆ ಅನ್ನೋದಾದರೆ, ನೀವು ಒಟ್ಟು ಪರ್ಸೆಂಟೇಜನ್ನು ತಗೊಂಡಿರ್ತೀರಲ್ಲ, ಅದರ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಹಾಗೆ ಫೀಸನ್ನು ಬರೋದಾದರೆ ಜನರಲ್ ಮೆರಿಟ್ ಅವರಿಗೆ 300 ರೂಪಾಯಿ ಇರುತ್ತೆ. ಪ್ರವರ್ಗ 2A, 2B, 3A, 3B ಅವರಿಗೆ 150 ರೂಪಾಯಿ ಇರುತ್ತೆ ಫೀಸು.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಯಾವುದೇ ಶುಲ್ಕವಿರೋದಿಲ್ಲ. ಅಂಗವಿಕಲರಿಗೂ ಕೂಡ ಆನ್ಲೈನ್ ಮುಖಾಂತರ ಮಾಡಬಹುದು ಪೇಮೆಂಟು. ಡೆಬಿಟ್ ಕಾರ್ಡ್, UPI, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗತ್ತೆ. ಮೊದಲೇ ನಾನು ತಿಳಿಸ್ಕೊಟ್ಟಾಗೆ ಆಯ್ಕೆ ವಿಧಾನ ಒಂದು ಗ್ರೇಡ್ ಮುಖಾಂತರ, ಅಂದರೆ ನೀವು ತೆಗೆದಿರುವಂಥ ಪರ್ಸಂಟೇಜ್ ಆಧಾರದ ಮೇಲೆ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಹಾಗೂ ಸಂದರ್ಶನಕ್ಕೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಕರೆಯಲಾಗುತ್ತೆ. ಅಂದರೆ 1:10 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಒಟ್ಟು 10 ಅಂಕಗಳಿರುತ್ತದೆ. ಹಾಗೂ 2 ವರ್ಷಗಳ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅಗತ್ಯ ಬಿದ್ದರೆ ವಿಸ್ತರಿಸಬಹುದು ಎಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಸ್ಕ್ಯಾನ್ ಫೋಟೋ ಸಿಗ್ನೇಚರ್ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಷ್ಟು ಮಾಹಿತಿ ಕೂಡ P1 ಹುದ್ದೆಗಳಿದೆ. ನೆಕ್ಸ್ಟು ಆದೇಶ ಜಾರಿಕಾರ. ಆದೇಶ ಜಾರಿಕಾರ ಅಂದರೆ ಸಮನ್ಸನ್ನು ಜಾರಿ ಮಾಡುವಂಥವ್ರು, ಅಂದರೆ ಸಮನ್ಸನ್ನು ಮನೆ ಮನೆಗೆ ತಲುಪಿಸಿಂಥವ್ರಿಗೆ ಆದೇಶ ಜಾರಿಕಾರ ಅಂತ ಕರೀತಾರೆ. ಅದಕ್ಕೂ ಕೂಡ ನೋಟಿಫಿಕೇಶನ್ ಬಂದು 27/6/2026 ಕೊನೆಯ ದಿನಾಂಕ ಬಂದು 28/7/2026. ಸೇಮ್ ವೆಬ್ಸೈಟಲ್ಲಿ ಅರ್ಜಿನ ಸಲ್ಲಿಸಬೇಕು. ಅರ್ಜಿ ಪ್ರಾರಂಭ 29ಕ್ಕೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 2 ಹುದ್ದೆಗಳಿದ್ದಾವೆ. ಪ್ರೋಸೆಸ್ ಸರ್ವರ್ ಅಂತ ಕರೀತಾರೆ. ಇದಕ್ಕೆ ವೇತನ ಶ್ರೇಣಿ ಬಂದು 31,775 ಬೇಸಿಕ್ ಆಗಿರುತ್ತದೆ. ಹಾಗೂ 61,300 ರೂಪಾಯಿ ಇರುತ್ತೆ. ಹಾಗೂ ಇತರೆ ಭತ್ಯೆಗಳು ಕೂಡ ಸೇರಿರುತ್ತದೆ. ಅದು ಮಾಜಿ ಸೈನಿಕರಿಗೆ ಸಾಮಾನ್ಯ ವರ್ಗದಲ್ಲಿ ಒಂದು ಹುದ್ದೆ ಇದೆ. ಹಾಗೂ 2B ಅವರಿಗೆ ಗ್ರಾಮೀಣ ವರ್ಗದವರಿಗೆ ಒಂದು ಹುದ್ದೆ ಇದ್ದಾವೆ. ಒಟ್ಟು 2 ಹುದ್ದೆಗಳಿದ್ದಾವೆ. ಇನ್ನು ವಿದ್ಯಾರ್ಹತೆ ಬರೋದಾದರೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ವಾಹನ ಚಾಲನಾ ಪರವಾನಗಿಯನ್ನು ಕಂಪಲ್ಸರಿ ಹೊಂದಿರಬೇಕಾಗುತ್ತದೆ. ಅಂಥವ್ರಿಗೆ ಆದ್ಯತೆ ನೀಡಲಾಗುತ್ತದೆ. ಕಾರಣ ಏನಂದರೆ ಇದು ಸಮನ್ಸ್ ಜಾರಿ ಮಾಡೋ ಕೆಲಸ ಆಗಿರೋದ್ರಿಂದ ವೆಹಿಕಲ್ ಕಂಪಲ್ಸರಿ ಬೇಕಾಗುತ್ತೆ. ಹಾಗೂ ಕನಿಷ್ಠ ವಯೋಮಿತಿ 18 ವರ್ಷ ಆಗಿರಬೇಕು. ಸಾಮಾನ್ಯ ವರ್ಗದವರು 40 ವರ್ಷದವರು ಅರ್ಜಿನ ಸಲ್ಲಿಸಬಹುದು. 18ರಿಂದ 40 ವರ್ಷದ ಒಳಗಿನವರು. ಹಾಗೂ 2A, 2B, 3A, 3B ಅವರಿಗೆ 43 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗವನ್ನವರು 45 ವರ್ಷದವರೆಗೂ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಫೀಸು ಸೇಮ್ ಸಾಮಾನ್ಯ ವರ್ಗದವರಿಗೆ 300, 2A, 2B, 3A, 3B ಅವರಿಗೆ 150 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವನ್ ಹಾಗೂ ಅಂಗವಿಕಲರಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕು. ಇವರಿಗೂ ಕೂಡ ಸೇಮ್ ಸಂದರ್ಶನ ಇರುತ್ತೆ. ಹಾಗೂ 1:25 ಅಂದರೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಸಂದರ್ಶನ ಬಂದು 10 ಅಂಕಗಳಿರುತ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ತದನಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಯತ್ನ ಪಡಿ. ಹಾಗೂ 3ನೇ ಹುದ್ದೆ ಬಂದು ಬೆರಳಚ್ಚುಗಾರರ ಹುದ್ದೆ. ಇದಕ್ಕೆ 6 ಹುದ್ದೆಗಳಿದ್ದಾವೆ. ವೇತನ ಶ್ರೇಣಿ ಬಂದು 34,100 ರೂಪಾಯಿ ಬೇಸಿಕ್ ಇರುತ್ತೆ. ಹಾಗೂ ಅಂತಿಮವಾಗಿ 67,600 ರೂಪಾಯಿ ಇರುತ್ತೆ. ಇತರ ಭತ್ಯೆಗಳು ಕೂಡ ನೀಡಲಾಗುತ್ತೆ. ಒಟ್ಟು ಹುದ್ದೆಗಳು 6 ಹುದ್ದೆಗಳಲ್ಲಿ ಸಾಮಾನ್ಯ ವರ್ಗದವರಿಗೆ 2, ಅದರಲ್ಲಿ ಒಂದು ಹುದ್ದೆ ಮಹಿಳೆಯರು ಗ್ರಾಮೀಣ ಅಭ್ಯರ್ಥಿಗೆ ಸೇರಿರುತ್ತದೆ. ಇನ್ನು ಪರಿಶಿಷ್ಟ ಪಂಗಡದವರಿಗೆ ಒಂದು ಹುದ್ದೆ, ಅದು ಕೂಡ ಅಂಗವಿಕಲರಿಗೆ ಇರುತ್ತದೆ. ಇನ್ನು ಪ್ರವರ್ಗ 1 ಅಂದರೆ ಕ್ಯಾಟಗರಿ 1 ಅವರಿಗೆ ಒಂದು ಹುದ್ದೆ, ಅದು ಕೂಡ ಮಹಿಳಾ ಅಭ್ಯರ್ಥಿಗೆ ಇರುತ್ತದೆ. ಹಾಗೂ ಪ್ರವರ್ಗ 2A ಇದು ಒಂದು ಹುದ್ದೆ ಆಗಿದ್ದು ಗ್ರಾಮೀಣ ಅಭ್ಯರ್ಥಿಗೆ ಸೇರಿರುತ್ತದೆ. ಇನ್ನು ಪ್ರವರ್ಗ 2B ಇದು ಕೂಡ ಒಂದು ಹುದ್ದೆ ಆಗಿದ್ದು ಅಂಗವಿಕಲರಿಗೆ ಇರುತ್ತದೆ. ಹಾಗೂ ವಿದ್ಯಾರ್ಹತೆ ಬರೋದಾದರೆ ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತದೆ. ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆ ಅಂದರೆ ಸೀನಿಯರ್ ಗ್ರೇಡಲ್ಲಿ ಪಾಸ್ ಆಗಿರಬೇಕು. ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪಾಸ್ ಆಗಿರಬೇಕಾಗುತ್ತದೆ. ವಯೋಮಿತಿ 18 ವರ್ಷ ತುಂಬಿರಬೇಕು. ಸಾಮಾನ್ಯ ವರ್ಗದವರು 40ರವರೆಗೂ ಅರ್ಜಿನ ಸಲ್ಲಿಸಬಹುದು. 2A, 2B, 3AB ಅವರು 43 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನವರು 45 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದಾಗತ್ತೆ. ಫೀಸ್ ಬರೋದಾದರೆ ಸಾಮಾನ್ಯ ವರ್ಗದವರಿಗೆ 300, 2A, 2B, 3A, 3B ಅವರಿಗೆ 150 ರೂಪಾಯಿ ಇರುತ್ತದೆ. ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಪ್ರವರ್ಗವನ್ನವರಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಇನ್ನು ಆಯ್ಕೆ ವಿಧಾನ ತಿಳಿಸೋದಾದರೆ ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿರುತ್ತದೆ.
ಅದರಲ್ಲಿ ತೇರ್ಗಡೆಯಾಗಲು 50 ಅಂಕಗಳನ್ನು ಕಂಪಲ್ಸರಿ ಪಡಿಬೇಕಾಗತ್ತೆ. ಹಾಗೂ ಸಂದರ್ಶನ ಬಂದು 5 ಅಂಕಗಳಿಗೆ ಇರುತ್ತದೆ. 1:5ರಂತೆ ಅಂದರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಕಾಲ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡುವ ಅರ್ಹತೆ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಹಾಗೂ ಸಂದರ್ಶನ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಅಂತ ಮಾಹಿತಿನ ತಿಳಿಸಿಕೊಟ್ಟಿದ್ದಾರೆ. ಇವರು ಕೂಡ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಶೀಘ್ರ ಲಿಪಿಗಾರರು ಗ್ರೇಡ್ 3 ಬ್ಯಾಕ್ಲಾಗ್ ಹುದ್ದೆಗಳಾಗಿದ್ದಾವೆ. ಒಟ್ಟು ಹುದ್ದೆಗಳು ಬಂದು 5 ಹುದ್ದೆಗಳಿದ್ದಾವೆ. ಅದರಲ್ಲಿ ಅದಕ್ಕಿಂತ ಮುಂಚಿತವಾಗಿ ಸಂಬಳ ಬರೋದಾದರೆ ಬೇಸಿಕ್ ಬಂದು 44,425, ಕೊನೆಗೆ 83,700ವರೆಗೂ ನೀಡಲಾಗುತ್ತದೆ. ಇತರ ಭತ್ಯೆಗಳು ಕೂಡ ಅನ್ವಯವಾಗುತ್ತದೆ. ಒಟ್ಟು 5 ಹುದ್ದೆಗಳಿದ್ದಾವೆ. ಒಂದು ಪರಿಶಿಷ್ಟ ಜಾತಿಯವರಿಗೆ ಮೀಸಲು ರಹಿತ, ಯಾವುದೇ ಮೀಸಲು ಇರೋದಿಲ್ಲ, ಜನರಲ್ ಆಗಿ ಸಿಗುತ್ತೆ ಪರಿಶಿಷ್ಟ ಜಾತಿಯವರಿಗೆ. ಹಾಗೆ ಪರಿಶಿಷ್ಟ ಪಂಗಡದವರಿಗೆ 2 ಹುದ್ದೆಗಳು, ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಇತರರೆ ಮತ್ತು ಜನರಲ್ ಅಂದರೆ ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು. ಮಹಿಳೆಯರು ಪುರುಷರು ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು, ಆದರೆ ಆಯಾ ಕ್ಯಾಟಗರಿ ಒಳಗಡೆನೆ. ಇನ್ನು 2A ಕ್ಯಾಟಗರಿಯವರಿಗೆ 1 ಹುದ್ದೆ, ಅದು ಕೂಡ ಜನರಲ್ ಕ್ಯಾಟಗರಿಗೆ ಬರುತ್ತೆ. ಹಾಗೂ 3B ಅವರಿಗೆ 1 ಹುದ್ದೆ ಇದೆ, ಅದು ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ವಿದ್ಯಾರ್ಹತೆ ಬರೋದಾದ್ರೆ ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಅಲ್ಲಿ ಶೀಘ್ರ ಲಿಪಿ, ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕಾಗುತ್ತದೆ. ಡಿಪ್ಲೊಮಾ ಇನ್ ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕಾಗುತ್ತದೆ. ವಯೋಮಿತಿ 18 ವರ್ಷ ತುಂಬಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 40, 2A, 2B, 3B ಅವರಿಗೆ 43 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದಾಗಿರುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1 ಅವರಿಗೆ 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಫೀಸ್ ಬರೋದಾದರೆ ಜನರಲ್ಗೆ 300, 2A, 2B, 3B ಅವರಿಗೆ 150 ರೂಪಾಯಿ. ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಕ್ಯಾಟಗರಿ 1 ಅಂಗವಿಕಲರಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಆಯ್ಕೆ ವಿಧಾನ ಬರೋದಾದರೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾ ಅಂಕಗಳು ನಿಮಿಷ ಒಂದಕ್ಕೆ 120 ಪದಗಳ ವೇಗದಲ್ಲಿ 5 ನಿಮಿಷಗಳ ಉಕ್ತ ಲೇಖನವನ್ನು ತೆಗೆದುಕೊಂಡು ಉಕ್ತ ಲೇಖನವನ್ನು 45 ನಿಮಿಷಗಳಲ್ಲಿ ಕಂಪ್ಯೂಟರ್ನಲ್ಲಿ ಅನುಲಿಪಿ ಮಾಡುವ ಕೌಶಲ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಕೌಶಲ್ಯ ಪರೀಕ್ಷೆ ಹೇಗಿರುತ್ತೆ ಅನ್ನೋದಾದರೆ 100 ಅಂಕಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ತೇರ್ಗಡೆಯಾಗಲು 50 ಅಂಕಗಳನ್ನು ಪಡೆದಿರಬೇಕಾಗುತ್ತೆ ಕಂಪಲ್ಸರಿ. ಸಂದರ್ಶನಕ್ಕೆ 5 ಅಂಕಗಳಿರುತ್ತದೆ. ಇನ್ನು ಕೊನೆಯದಾಗಿ ಬೆರಳಚ್ಚು ನಕಲುಗಾರರು ಅಂದರೆ ಕಾಪಿ ಟೈಪಿಸ್ಟ್ ಅಂತ ಕರೀತಾರೆ. ಇದು ಒಂದು ಹುದ್ದೆ ಮಾತ್ರ ಉಳಿದಿದೆ. ಇದಕ್ಕೆ ಬೇಸಿಕ್ ಸ್ಯಾಲರಿ ಬಂದು 34,100 ರೂಪಾಯಿ ಇರುತ್ತದೆ. ಕೊನೆಯದಾಗಿ 67,600 ರೂಪಾಯಿವರೆಗೂ ನೀಡಲಾಗುತ್ತೆ. ಹಾಗೂ ಇತರ ಭತ್ಯೆಗಳನ್ನು ನೀಡಲಾಗುತ್ತದೆ. ಒಂದು ಹುದ್ದೆ ಮಾತ್ರ ಇದೆ. ಇದು ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯವಾಗುತ್ತದೆ. ವಿದ್ಯಾರ್ಹತೆ ಬರೋದಾದರೆ ದ್ವಿತೀಯ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಕಿರಿಯ ದರ್ಜೆ ಅಂದರೆ ಜೂನಿಯರ್ ಗ್ರೇಡ್ ಟೈಪಿಸ್ಟ್ ಅಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಹಾಗೂ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಕೆಲವರು ಏನು ಮಾಡ್ಕೊತಾರೆ, ನಾವು ಟೈಪಿಂಗ್ ಸ್ಪೀಡ್ ಬರುತ್ತೆ, ಕಂಪ್ಯೂಟರಲ್ಲಿ ಸ್ಪೀಡ್ ಬರುತ್ತೆ ಅನ್ನೋರು ಕೂಡ ಅಪ್ಲೈ ಮಾಡ್ತೀರಾ. ಖಂಡಿತವಾಗೂ ಆಗೋದಿಲ್ಲ. ಇದು ಟೈಪ್ ರೈಟಿಂಗ್ ಅಲ್ಲಿ 1 ವರ್ಷಗಳ ಕೋರ್ಸ್ ಇರುತ್ತೆ. ಜೂನಿಯರ್ ಸೀನಿಯರ್ ಅಂತ 2 ಇರುತ್ತೆ. 1 ವರ್ಷ ಜೂನಿಯರ್ ಮಾಡಬೇಕು, 1 ವರ್ಷ ಸೀನಿಯರ್ ಮಾಡಬೇಕು. ಅದು ಕೂಡ ಕನ್ನಡ ಸಪರೇಟು, ಇಂಗ್ಲಿಷ್ ಸಪರೇಟ್ ಅನ್ನು ತಗೊಂಡು SLC ಬೋರ್ಡ್ ಅವರು ಎಕ್ಸಾಮ್ ಅನ್ನು ನಡೆಸ್ತಾರೆ. ಅದರಲ್ಲಿ ಪಾಸ್ ಆದವರು ಮಾತ್ರನೇ ಸ್ಟೆನೋ, ಕಾಪಿ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಲು ಅರ್ಹರಾಗಿರ್ತಾರೆ. ಎಷ್ಟೋ ಜನ ಕಂಪ್ಯೂಟರಲ್ಲಿ ನನಗೆ ಫಾಸ್ಟ್ ಟೈಪಿಂಗ್ ಬರುತ್ತೆ, ನಾನು ಕೂಡ ಅರ್ಜಿ ಸಲ್ಲಿಸಬಹುದು ಅಂದ್ಕೊಂಡಿರ್ತಾರೆ. ಖಂಡಿತವಾಗೂ ಆಗೋದಿಲ್ಲ. ಹಾಗೆ ವಯೋಮಿತಿ ಬರೋದಾದರೆ 18 ವರ್ಷ.
ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, 3A 3B 2A 2B ಅವರಿಗೆ 43 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅವರು 45 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದಾಗಿರುತ್ತದೆ. ಸಾಮಾನ್ಯ ವರ್ಗದವರಿಗೆ 300 ರೂಪಾಯಿ ಇರುತ್ತದೆ. 2A 2B 3B ಅವರಿಗೆ 150 ರೂಪಾಯಿ ಇರುತ್ತದೆ. ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. chikkamangaluru.codes.gov.in ಈ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಹಾಗೆ ಎಕ್ಸಾಮ್ಸ್ ಆಯ್ಕೆ ವಿಧಾನ ಹೇಗಿರುತ್ತೆ ಅನ್ನೋದಾದರೆ, ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಕಾಲ ನೀಡುವ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡುವ ಕೌಶಲ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳನ್ನು ಕರೆಯಲಾಗುತ್ತದೆ. ಸಂದರ್ಶನಕ್ಕೆ 1:5 ಅನುಪಾತದಲ್ಲಿ. ಹೇಗಿರುತ್ತೆ ಎಕ್ಸಾಮ್ ಅನ್ನೋದಾದರೆ, ಅರ್ಹತಾ ಪರೀಕ್ಷೆಯಲ್ಲಿ 100 ಅಂಕಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ 50 ಅಂಕಗಳನ್ನು ಪಡೆದು ತೇರ್ಗಡೆ ಆಗಬೇಕು ಹಾಗೂ ಸಂದರ್ಶನಕ್ಕೆ 5 ಅಂಕಗಳನ್ನು ನೀಡಲಾಗುತ್ತದೆ ಹಾಗೂ 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅಗತ್ಯ ಬಿದ್ದರೆ ಅದನ್ನು ವಿಸ್ತರಿಸಬಹುದಾಗಿ ತಿಳಿಸಲಾಗಿದೆ. ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದಾರೆ, P1 ಹಾಗೂ ಕಾಪಿ ಟೈಪಿಸ್ಟ್, ಸ್ಟೆನೋ ಟೈಪಿಸ್ಟ್, ಆದೇಶ ಜಾರಿಕಾರರಿಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಸಂಪೂರ್ಣ ಮಾಹಿತಿಯಲ್ಲಿ ಯಾರೆಲ್ಲ ಅನ್ವಯಿಸುತ್ತೋ ಅವರು ಆನ್ಲೈನ್ ಮುಖಾಂತರ ಹಿಂದೆ ಅರ್ಜಿ ಸಲ್ಲಿಸಿ. ಕೊನೆಗಳಿಗೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಆಗೋ ಕಾರಣ ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ. ದಾಖಲೆಗಳನ್ನು ಮೊದಲೇ ರೆಡಿ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಡ, ನಾನು ಜನರಲ್ಗೆ ಅಪ್ಲೈ ಮಾಡ್ತೀನಿ ಅನ್ನೋರು ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗೋದಿಲ್ಲ, ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಜುಲೈ 1, 2026ರಂದು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಕೂಡ ಓಪನ್ ಆಗ್ತಿದೆ. ಅದರಲ್ಲಿ ಹೆಚ್ಚು P1 ಹುದ್ದೆಗಳು 81 ಹುದ್ದೆಗಳಿದ್ದಾವೆ. ಅರ್ಜಿನ ಸಲ್ಲಿಸುವವರು ಅರ್ಜಿನ ಸಲ್ಲಿಸಬಹುದು ಹಾಗೂ ಚಾಲಕರು ಕೂಡ ಅರ್ಜಿನ ಸಲ್ಲಿಸಬಹುದು. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.